ರಾಯಚೂರಲ್ಲಿ ವಿಶ್ವಕರ್ಮ ಕುಲಶಾಸ್ತ್ರ ಅಧ್ಯಯನ ಸಂವಾದ ಹಾಗೂ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ. ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಸೋಮವಾರ ಡಿ ದೇವರಾಜು ಅರಸು ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ವಿಶ್ವಕರ್ಮ ಮತ್ತು ಅದರ ಉಪಜಾತಿಗಳ ಕುಲಶಾಸ್ತ್ರ ಅಧ್ಯಯನ ಪ್ರೊಫೆಸರ್ ಡಾಕ್ಟರ್ ಡಿಸಿ ನಂಜುಂಡ, ಡಾಕ್ಟರ್ ಮಹಾದೇವ್ ಹಾಗೂ ಡಾಕ್ಟರ್ ಕೃಷ್ಣಮೂರ್ತಿ ಅವರ ನೇತೃತ್ವದ ತಂಡ ಇಂದು ರಾಯಚೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸಂವಾದ ಹಾಗೂ ಪತ್ರಿಕಾಗೋಷ್ಠಿ ಸಭೆಯನ್ನು ನಡೆಸಿತು. ಪ್ರೊಫೆಸರ್ ಶ್ರೀ ಡಿಸಿ ನಂಜುಂಡ ಅವರ ನೇತೃತ್ವದ ವಿಶ್ವಕರ್ಮ ಕುಲಶಾಸ್ತ್ರ ಅಧ್ಯಯನ ತಂಡ ವಿಶ್ವಕರ್ಮ ಜನಾಂಗದವರ ಇತಿಹಾಸ ಮತ್ತು ಅವರ ಮೂಲ ಆಚಾರ ವಿಚಾರ ಪದ್ಧತಿ, ಧಾರ್ಮಿಕ ಸಂಸ್ಕೃತಿ ಮತ್ತು ಹಲವಾರು ನಡವಳಿಕೆಗಳ ಇಂದಿನ ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಔದ್ಯೋಗಿಕ, ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಇಂದಿನ ಈ ಸಭೆಯಲ್ಲಿ ಸಮಾಜದ ಜಿಲ್ಲೆಯ ಹಲವಾರು ಜನ ಉಪಸ್ಥಿತರಿದ್ದರು. ತಮ್ಮ ವಿವಿಧ ರೀತಿಯ ಆಚಾರ, ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕತೆಯ ಹಾಗೂ ಸಾಧನೆಗಳ ವಿಚಾರಗಳ ಅಭಿಪ್ರಾಯಗಳನ್ನು ಕುಲಶಾಸ್ತ್ರ ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಿಂದ ಕುಲಶಾಸ್ತ್ರದ ಫಾರಂಗಳನ್ನು ನೀಡಿ ಸಮಾಜದ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಿಸಲಾಯಿತು. ಸಂದರ್ಭದಲ್ಲಿ ರಾಯಚೂರು, ಸಿಂಧನೂರು, ಮಸ್ಕಿ, ಲಿಂಗಸೂರು, ಶಿರವಾರ, ದೇವದುರ್ಗ, ಮಾನವಿ ತಾಲೂಕುಗಳ ವಿಶ್ವಕರ್ಮ ಮುಖಂಡರು ಭಾಗವಹಿಸಿದ್ದರು. ವರದಿ ಚನ್ನಪ್ಪ ಕೆ ಹೊಸಹಳ್ಳಿ, ಮಹಾಯುದ್ಧ ನ್ಯೂಸ್, ರಾಯಚೂರು. ಈ ವರ್ಷ ಸರ್ಕಾರದಲ್ಲಿ ಹಾಳಪ್ಪ ಅಂತಂದ್ರೆ ಅವರಿಗೆ ರಾಜ್ಯೋತ್ಸವ ರಾಜ್ಯದಲ್ಲಿ ಅವರಿಗೆ ರಾಜ್ಯೋತ್ಸವ ದಯಮಾಡಿ ಅವ್ರದ್ದು ಒಂದು ಸರ್ಟಿಫಿಕೇಟ್